ಕಲ್ತ್ರಾ ಎಷ್ಟು% ಕಲ್ತ್ರಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಿಮ್ ಎಫರ್ಟ್ ಮೇಲೆ ನೀವು ಕಲ್ತಿರ್ತೀರಾ. ನಾನು ಅದೆಲ್ಲ ಪ್ರೀವಿಯಸ್ ಬ್ಯಾಚ್ ಅಲ್ಲಿ ಅದೆಲ್ಲ ಬಿಟ್ಬಿಡ್ತೀರಾ, ಬಿಟ್ಬಿಟ್ಟು ನೆಕ್ಸ್ಟ್ ಕ್ಲಾಸಿಗೆ ಬಂದ್ಬಿಡ್ತೀರಾ. ಹಂಗ್ ಮಾಡಬಾರ್ದು. ಸೆಕ್ಷನ್ ಬರ್ದಿರ್ತೀರಲ್ಲ ಒಂದ್ಸರಿ ಓದ್ಕೊಳ್ಳಿ, ವೀಕ್ಲಿ 1 ಟೈಮ್ ಆದ್ರೂ ಓದಿ. ಇವಾಗ ಡೈಲಿ ಒಂದ್ ಬಾಕ್ಸ್ ಫೋಲ್ಡಿಂಗ್ ಮಾಡ್ಲೇಬೇಕು. ನಮ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಪ್ರಾಬ್ಲಮ್ ಬರಲ್ಲ ಅಂತಲ್ಲ, ಅದನ್ನ ಕಲೀರಿ. ಬಿಟ್ಬಿಡ್ಬೇಡಿ. ಕ್ಲಾಸ್ 4 ಡೇಸ್ ಅಂದ್ರೆ 4 ಡೇಸ್ಗೆ ಕಂಪ್ಲೀಟ್ ಆಗ್ಬಿಡಲ್ಲ. ನಿಮ್ ಲೈಫ್ ಲಾಂಗ್ ಪ್ರೊಫೆಷನಲ್ ಕೋರ್ಸ್ ಇಲ್ಲ ಇರುವವರೆಗೂ ಕೂಡ ನೀವು ಸ್ಯಾರಿನ ಡ್ರೇಪ್ ಮಾಡಿ ಎವ್ರಿ ಡೇ ಸ್ಟೋರಿ ಪೋಸ್ಟ್ ಮಾಡ್ಲೇಬೇಕು. ಮಾರ್ಕೆಟಿಂಗ್ ಸೆಕ್ಷನ್ ಒಂದಿನ ಮಾತ್ರ ನೀವು ಸ್ಟೋರೀಸ್ ಪೋಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾಡಿಲ್ಲ ಅಂತಂದ್ರೆ ಹೆಂಗ್ ಬರ್ತಾ? ಇವ್ರದ್ದು ನಂದಿನಿ ಮ್ಯಾಮು ಹಾಕಿದ್ದಾರೆ ನೋಡಿದೀನಿ, ಸ್ಪಂದನ ಹಾಕಿದ್ದಾರೆ, ಪೂರ್ವಿ ಯಾಕೋ ನಿಲ್ಸ್ಬಿಟ್ರು, ಸ್ಟಾಪ್ ಮಾಡ್ಬಿಟ್ರು. ಈ ಮ್ಯಾಮ್ ಅವತ್ತು ಹೇಳಿದೆ ಅನ್ಬಿಟ್ಟು ನಿಲ್ಸೇಬಿಟ್ಟು ಇದೀರಾ ಅಂದ್ರೆ ಎನಿ ಟೈಮ್ ಅಲರ್ಟ್ ಆಗಿರಿ. ನನ್ನ ಸ್ಟೋರೀಸ್ ನೀವು ರೆಗ್ಯುಲರ್ ಆಗಿ ನೋಡ್ರೆ ನಾನು ಎಷ್ಟು ಅಲರ್ಟ್ ಆಗಿರ್ತೀನಿ ಅಂತ ಗೊತ್ತಿರುತ್ತೆ. ನಾನು ಎಲ್ಲಿ ಹೋದ್ರು ಬಿಡಲ್ಲ, ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ ಅಂತ ಒಂದ್ ಚಾಲೆಂಜ್ ಬರುತ್ತೆ ಮ್ಯಾಮ್, ನೀವು ನೋಡಿ. ನಾನು ಅವ್ರನ್ನ ಬಿಫೋರ್ ಒಂದ್ 5 years ಇಂದ ನಾನು ಫಾಲೋ ಮಾಡ್ತೀನಿ ಅವ್ರನ್ನ, ಇವತ್ತಿಗೂ ನಾನು ಫಾಲೋ ಮಾಡ್ತೀನಿ. ಆ ಅಮ್ಮ ಫಸ್ಟ್ ನಿಮ್ಮಂಗೆ ಇರೋದು ಮ್ಯಾಮ್ ಅವರು. ನಾನು ಅಷ್ಟೇ ತುಂಬಾ ಎಫರ್ಟ್ ಹಾಕ್ತಿದೀನಿ.